ಮಹಾನಟಿಯ 5 ಫೈನಲಿಸ್ಟ್ ಬ್ಲಾಕ್ಬಸ್ಟರ್ ಜಡ್ಜಸ್ಗಳ ಆಗಮನ, ಅಭಿಮಾನಿಗಳ ಜೊತೆ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಂಡ ನಟಿಯರ ಸಿನಿಮಾಗಳು. ಒಂದು ಸಣ್ಣ ಅಪ್ರಹೆನ್ಷನ್ ಅಲ್ಲಿ ಶುರು ಮಾಡಿದಂತ ಶೋ ಇದು. ಈ ತರ ಶೋ ಬೇರೆ ಎಲ್ಲೂ ಆಗಿಲ್ಲ ಅನ್ಸುತ್ತೆ ನಮ್ಗೆ ಗೊತ್ತಿರೋ ಮಟ್ಟಿಗೆ. ಈ ಕಂಟ್ರಿಯಲ್ಲಿ ಫಸ್ಟ್ ಟೈಮ್ ಚಿತ್ರರಂಗಕ್ಕೆ ನಟಿಯರನ್ನ ಆಲ್ಮೋಸ್ಟ್ ಒಂದು ಆಡಿಷನ್ ಮಾಡೋ ತರ ಶೋ ಇದು. ಹಾಗಾಗಿ ಮಾಡಕ್ ಶುರು ಮಾಡ್ದ ಹೋಗ್ತಾ 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 ಈಗ ನಮ್ಗೆಲ್ಲ ಇಟ್ಸ್ ಬಿಕಮ್ ಸಚ್ ನಮ್ಮೆಲ್ರಿಗೂ ವಿ ಲವ್ ಇಟ್. ಶೋನ ಮಾತ್ರ ಅಲ್ಲ, ಹೊರಗಡೆ ಹೋದಾಗ ಜನ ಸ್ಪಂದಿಸ್ತಿರುವಂತ ರೀತಿ ಎಲ್ಲರೂ ಹೇಳ್ತಾ ಇದ್ದು ಬಹಳ ಡಿಗ್ನಿಫೈಡ್ ಶೋ, ಬಹಳ ಡೀಸೆಂಟ್ ಶೋ ಅಂತ. ಅದು ನನಗೆ ಬಹಳ ಇಷ್ಟ ಆಗುತ್ತೆ. ಆ ಇಮೇಜ್ ಆ ಶೋ ಇದೆಯಲ್ಲ, ಒಂದ್ ಕಡೆ ನಟಿಯರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಚಿತ್ರರಂಗ, ಇನ್ನೊಂದ್ ಕಡೆ ಓವರ್ ಆಲ್ ಆ ಶೋ ಬಗ್ಗೆನೆ ಬಹಳ ಡೀಸೆಂಟ್ ಆದ ಶೋ ಅಂತ ಜನ ಹೇಳ್ತಾರಲ್ಲ, ಅದು ನನಗೆ ಪರ್ಸನಲಿ ಬಹಳ ತೃಪ್ತಿ ಕೊಟ್ಟಿದೆ. ಅಂಡ್ ಅಲ್ಲಿ ಬರುವಂತ ಪ್ರತಿಭೆಗಳು ಸರ್, ಒಬ್ರಿಗಿಂತ ಒಬ್ರು ಎಲ್ಲಿದ್ರು ಇವ್ರಲ್ಲ ಅನ್ಸುತ್ತೆ. ಅಂದ್ರೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಎಂತೆಂತ ಪ್ರತಿಭೆಗಳಿದೆ ಅನ್ಸುತ್ತೆ. ಎಲ್ಲರೂ ಅವ್ರು ಆಕ್ಟ್ ಮಾಡಿದಾಗ ನಮ್ಗೆಲ್ಲ ಆಶ್ಚರ್ಯ ಆಗುತ್ತೆ. ಎಷ್ಟೊಂದು ಚಿತ್ರಗಳು ನಾವೆಲ್ಲ ಮಾಡಿದಲ್ಲ, ಎಲ್ಲ ಹೊಸಬರು ಅಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಿದ್ದಾರೆ. ಅಂಡ್ ಇವ್ರ ಜೊತೆ ಎಲ್ಲ ಸೇರಿದ್ದು ಫಸ್ಟ್ ಟೈಮ್ ನಾವು ಆಸ್ ಅ ಗ್ರೂಪ್ ಸೇರಿರೋದು. ಸಚ್ ಅ ಲವ್ಲಿ ಟೀಮ್. ನಮಗಂತೂ ವಿ ಎಂಜಾಯ್ ಆಸ್ ಅಸ್ ಕಂಪ್ಲೀಟ್ಲಿ. ಅಂಡ್ ಆ ತಂಡ, ಜೀ ಕನ್ನಡ ತಂಡ ಇದೆಯಲ್ಲ, ಅವ್ರು ಒಂದೊಂದು ಸಲ ನಾವು ನಂಬೋದಿಲ್ಲ. ಅವ್ರು ಪಡುವಂತ ಶ್ರಮ. ನೀವು ನೋಡೋದು ಒಂದು 2 hours ಶೋ, ಅದ್ರ ಹಿಂದೆ ನಾವೊಂದು ಅಟ್ಲೀಸ್ಟ್ 12 to 13 hours ಕೂತಿರ್ತೀವಿ ಅಲ್ಲಿ. ಇವರು ಒಂದು ವಾರ ಫುಲ್ಲು ಕೆಲಸ ಮಾಡ್ತಾರೆ ನಿಮ್ಗೆ 2 ಗಂಟೆ ಮನರಂಜನೆ ಕೊಡೋಕ್ಕೆ. ಹಾಗೆ ಒಂದು ಮ್ಯಾಮತ್ ಎಫರ್ಟ್ ಇದು. ಎಲ್ಲರೂ ಖುಷಿ ಕೊಡ್ತಾರೆ. ಕೊನೆಗೆ ಫಿನಲ್ ಆಗಿ ಬಂದಿದೆ. ಕನ್ನಡಕ್ಕೆ ಅದ್ಭುತವಾದ ಪ್ರತಿಭೆಗಳು ಪರಿಚಯ ಆಗಿದೆ. ಅಂಡ್ ವಿ ಹ್ಯಾಡ್ ಅ ಗುಡ್ ಟೈಮ್. ಆರಂಭದಿಂದ ಇಲ್ಲಿ ತನಕ ಜೊತೆ ಇದ್ದಾರೆ. ಯಾಕಂದ್ರೆ ಒಂದು ಡೌಟ್ ಇರುತ್ತೆ, ಅಂದ್ರೆ ಮಹಿಳೆಯರನ್ನ ಇಟ್ಕೊಂಡು ಹೆಂಗಪ್ಪ ಒಂದು ಶೋ ನಡೆಸಿದಾಗ ಏನಾಗುತ್ತೆ ಅನ್ನೋದು ಒಂದು ಡೌಟ್ ಇರುತ್ತೆ. ಸೊ ಹೇಗೆ ಅನಿಸ್ತದೆ ಅಂದ್ರೆ ಮಹಿಳೆಯರಂದ್ರೆ ನಿಮ್ಮ ಪ್ರಕಾರ ಒಂದಷ್ಟು ಇರುತ್ತೆ ಟಿಆರ್ಪಿ, ಮತ್ತೊಂದು ಹೇಗಂದ್ರೆ ಕಾಮಿಡಿ ಕಿಲಾಡಿಗಳ ತರದ ಶೋ ಆದ್ರೆ ಒಂದಷ್ಟು ವರ್ಗ ಇರುತ್ತೆ. ಸೊ ಹೆಣ್ಣು ಮಕ್ಕಳು ಇಟ್ಕೊಂಡು ಯಾವ ರೀತಿ ಸ್ಪರ್ಧೆ ಮಾಡ್ತಾರೆ ಅಂತ ಡೌಟ್ ಇರುತ್ತೆ. ಅದು ಬೇರೆ ಇದೆಯಾ ಅಲ್ಲ, ಟೆಲಿವಿಷನ್ ನಡೀತಾ ಇರೋದನ್ನೇ ಹೆಣ್ಮಕ್ಳು ಸ್ಟ್ರಾಂಗ್. ಸೊ ನೀವು ಅದು ನಾನ್ ಫಿಕ್ಷನ್ ಆಗಲಿ ಇಲ್ಲ ಫಿಕ್ಷನ್ ಆಗಲಿ, ಸೊ ಆ ಡ್ರೈವಿಂಗ್ ಫೋರ್ಸ್ ಬೇಸಿಕಲಿ ವಿಮೆನ್ ಓರಿಯೆಂಟೆಡ್ ಇದೆ. ಅಲ್ಲ, ಇದು ನನಗೆ ಈ ಶೋ ಅಲ್ಲೂ ಕೇಳಿದ್ದಾರೆ, ಅಲ್ಲಿ ಉತ್ತರ ಹೇಳ್ಬಿಟ್ಟಿದ್ವಿ ನಾವು. ಅಂದ್ರೆ ಆ ಫಿಲ್ಮ್ ಮಾಡಿದಾಗ ನಾನು ಇವರಷ್ಟು ಇವನ್ ನಟರಲ್ಲಿ ಕೂಡ ನನಗೆ ನಾನು ಇವ್ರ ಫ್ಯಾನ್ ಅಂತ ಹೇಳೇ ಇಲ್ಲ. ಬಟ್ ಯಾವ ಆನಂದ್ ಮಾಡ್ತಾರೆ ಒಂದು ಪಿಕ್ಚರ್ ನೋಡಿದಾಗ ಅದು ಇಷ್ಟ ಆಗೋದು, ಇನ್ನೊಂದು ಫಿಲ್ಮ್ ಅಲ್ಲಿ ಕಮಲ್ ಸರ್ ಇಷ್ಟ ಆಗೋರು, ಇನ್ನೊಂದು ರಜನಿ ಇಷ್ಟ ಆಗೋರು. ಆತರ ಆ ಚಿತ್ರದ ಮೇಲೆ ಹೋಗ್ತದೆ. ನಾನು ಲಾಯಲ್ ಆಗಿ ಒಬ್ರು ಹಿಂದೆ ಅಂತ ಇದ್ದೇ ಇಲ್ಲ. ಸೊ ಆತರ ಈಗ ಸುಹಾಸಿನಿ ಅವರು ಬೆಂಕಿಯಲ್ಲಿ ಹಾರಾಡಿದ ಹೂವು ನೋಡಿದಾಗ ಆಗುತ್ತೆ. ಆಪ್ತ ಮಿತ್ರ ನೋಡಿದಾಗ ಸೌಂದರ್ಯ ಅವ್ರ ಮನಸ್ಸಿಗೆ ಬರ್ತಾರೆ. ಪ್ರೇಮ ಅವ್ರದ್ದು ಎಷ್ಟೊಂದು ಫಿಲ್ಮ್ಸ್ ಇದೆ. ಆತರ ಇಟ್ಸ್ ಆಲ್ ಪಿಕ್ಚರ್ ಬೇಸ್ಡ್. ಅದು ಸ್ಪೆಸಿಫಿಕ್ ಆಗಿ ಇವ್ರ ಹಿಂದೆ ಅಂತಿಲ್ಲ. ಬಟ್ ಇವ್ರೆಲ್ಲರ ಮಧ್ಯೆ ಒಬ್ಬರನ್ನ ಚೂಸ್ ಮಾಡ್ಲೇಬೇಕು ಅಂತ ನೀವು ಹಠ ಹಿಡಿದ್ರೆ ಅದು ಶ್ರೀದೇವಿ. ಐದು ಜನ ನಿರ್ದೇಶಕರು 5 ಶಾರ್ಟ್ ಫಿಲ್ಮ್ಸ್ ಮಾಡಿದ್ದಾರೆ. ಶಶಾಂಕ್ ಅವರಾಗಿರ್ಬೋದು, ಜೈಪುರ್ ಇವಾಗ ಸ್ಕ್ರೀನಿಂಗ್ ಆಗಿದೆ. ಅದ್ರ ಬಗ್ಗೆ 5 ನಿರ್ದೇಶಕರು ಸಪೋರ್ಟ್ ಮಾಡಿ 5 ಜನ ಶಾರ್ಟ್ ಫಿಲ್ಮ್ ಮಾಡಿದ್ರು. ಇಲ್ಲ, ವೆರಿ ಸ್ವೀಟ್ ಆಫ್ ದಮ್. ಇವರೆಲ್ಲ ಹೊಸಬರು. ಕೊನೆಗೆ ಫಿನಲ್ ಆಗಿ ಏನ್ ಮಾಡೋದು? ಕೊನೆಗೆ ಇವರೆಲ್ಲ ಚಿತ್ರರಂಗಕ್ಕೆ ಬರಬೇಕು, ಅವರೆಲ್ಲ ಹೀರೋಯಿನ್ ಆಗ್ಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಅದಕ್ಕೊಂದು ಟ್ರೈಲರ್ ತರ ಮಾಡಿದ್ದಾರೆ. ಈ 5 ಜನ ಒಂದೇ ವಾರ ಪಾಪ ಅವ್ರು ಟೈಮ್ ಸಿಕ್ಕಿದ್ದು. ಒಂದು ವಾರದಲ್ಲಿ ಒಂದು ಇಡೀ ಫಿಲ್ಮ್ ಅಷ್ಟು ಪ್ರೋಸೆಸ್ ಮಾಡಬೇಕು. ಅವರು ಶೂಟಿಂಗ್ ಮಾಡಿ, ಎಡಿಟ್ ಮಾಡಿ, ಪೋಸ್ಟ್ ಪ್ರೊಡಕ್ಷನ್ ಮಾಡಿ, ಈಗ ಒಂದು ದೊಡ್ಡ ಥಿಯೇಟರ್ ಅಲ್ಲಿ ನಾರ್ಮಲ್ ಫಿಲ್ಮ್ಸ್ ಹೇಗೆ ರಿಲೀಸ್ ಆಗುತ್ತೋ ಆ ತರ ಮಾಡ್ತಾ ಇದ್ದಾರೆ. ಹಾಗಾಗಿ ಇಟ್ಸ್ ಅ ಗ್ರೇಟ್ ಎಫರ್ಟ್. ಆ 5 ಜನಕ್ಕೂ ಆಕ್ಚುಲಿ ವಿರ್ ಆಲ್ ಇಂಡೆಟೆಡ್. ನಾವು ನೋಡಿಲ್ಲ ಯಾವ ತರ ಈಗ ತಾನೇ ನೋಡ್ತೀವಿ. ಬಟ್ ವೆರಿ ಸ್ವೀಟ್ ಆಫ್ ದಮ್. ಈ ತರ ಎಲ್ಲರೂ ಕೋಆಪರೇಟ್ ಮಾಡಿದ್ದಾರೆ. ಅಂಡ್ ಚಿತ್ರರಂಗದವ್ರು ಎಲ್ರಿಗೂ ಇದ್ರ ಬಗ್ಗೆ ಖುಷಿ ಇದೆ. ಬಿಕಾಸ್ ವಿ ಆರ್ ಟ್ರೈಂಗ್. ಕೊನೆಗೆ ಇವರೆಲ್ಲ ಬರೋದು ಚಿತ್ರರಂಗಕ್ಕೆ. ಹಾಗಾಗಿ ಎಲ್ಲರೂ ಕೋಆಪರೇಟ್ ಮಾಡ್ತಾರೆ. ಆಕ್ಚುಲಿ ಸಿ ಕನ್ನಡ ಅಂದ ತಕ್ಷಣ ಇಡೀ ಚಿತ್ರರಂಗಕ್ಕೆ ಸಿಗ್ನೇಚರ್ ತರ ಮಾಡ್ಬಿಡ್ತಾರ ಗೊತ್ತಿಲ್ಲ. ಕಾಮಿಡಿ ಮತ್ತೆ ಸಿಂಗರು ಪ್ರತಿಯೊಂದ್ರಲ್ಲೂ ಅವ್ರದ್ದೊಂದು ಪಾತ್ರ ಇದೆ. ಈಗ ಈ ಮಹಾನಟಿಯರು ಎಂಟ್ರಿ ಆಗ್ತಿದ್ದಾರೆ. ನೀವು ಫಸ್ಟ್ ಒಂದು ಪ್ರೋಮೋ ಬಿಟ್ರಿ, ಅದರಲ್ಲಿ ನಿಮ್ಮ ಪ್ರೋಮೋ ನೋಡಿದಾಗ ನಮ್ಗೆ ತುಂಬಾ ಸರ್ಪ್ರೈಸ್ ಆಗ್ಬಿಟ್ಟು ಎಂತೆಂತ ನಟಿಯರು ಬರಬಹುದು ಅಂತ. ಬಟ್ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ನ ರೀಚ್ ಆಗುವಂತ ಕಂಟೆಸ್ಟೆಂಟ್ಸ್ ನಿಮಗೆ ಸಿಕ್ಕಿದ್ರ? ಮತ್ತೆ ಹೆಂಗೆ ಅದನ್ನ ನೀವು ಹೆಂಗ್ ನಿಭಾಯಿಸಿದ್ರಿ? ನಮ್ಮ ಎಕ್ಸ್ಪೆಕ್ಟೇಷನ್ ಎಕ್ಸೀಡ್ ಮಾಡಿದ್ದಾರೆ ಆಕ್ಚುಲಿ. ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲರೂ. ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ವಾ ತರುಣ್? ಆಲ್ ಆಫ್ ದಮ್ ಆರ್ ಬ್ರಿಲಿಯಂಟ್. ನಾನು ಇನ್ಫ್ಯಾಕ್ಟ್ ಈ ಶೋ ಐಡಿಯಾ ಹೇಳಿದಾಗ ನನಗೆ ಮಹಾನಟಿ ಬದಲು ಮಹಾನ್ ನಾಯಕಿ ಅಂತ, ಯಾಕಂದ್ರೆ ಎಷ್ಟೊಂದು ಜನ ಪೊಲೀಸ್ ಆಫೀಸರ್ ಆಗಬೇಕು ಅಂತ ಆಸೆ ಪಡ್ತಾರೆ, ಅಥವಾ ಈ ತರ ಜರ್ನಲಿಸ್ಟ್ ಆಗಬೇಕು ಅಂತ ಆಸೆ ಪಡ್ತಾರೆ. ಹೆಣ್ಮಕ್ಳು ಬೇರೆ ಬೇರೆ ಕ್ಷೇತ್ರಗಳಿಗೆ ಆಸಕ್ತಿ ಇದೆಯಲ್ಲ, ಎಲ್ಲರೂ ಸೇರಿ ಮಾಡೋಣ ಅಂತ ಅನಿಸ್ತಾ ಇತ್ತು. ಬಟ್ ಇಲ್ಲ, ಫಸ್ಟ್ ಮಹಾನಟಿ ಅಂತ ಮಾಡೋಣ, ಈ ಕ್ಷೇತ್ರಕ್ಕೆ ಮಾಡೋಣ, ಆಮೇಲೆ ಬೇರೆ ಬೇರೆ ಕ್ಷೇತ್ರಗಳು ಹೋಗೋಣ ಅಂತ ಹೇಳಿ. ಎಸ್ ಹೇಳಿ ಮೇಡಮ್. ಈ ಒಂದು ಶೋ ಬಗ್ಗೆ ಒಂದು ಯುವ ಪ್ರತಿಭೆಗಳಿಗೆ ಒಂದು ಒಳ್ಳೆ ವೇದಿಕೆ ಮಹಾನಟಿ. ಸೊ ಇವತ್ತು ಗ್ರ್ಯಾಂಡ್ ಫಿನಾಲೆ.
ಹೌದು. ಹೇಗಿತ್ತು ಜರ್ನಿ ಈ ಶೋ ಬಗ್ಗೆ? ಅರೆ ನಮ್ಗೆ ಇಷ್ಟು ಬೇಗ ಮುಗ್ದಿದೆ ಒಂದು ಆಶ್ಚರ್ಯ ಆ್ಯಕ್ಚುಲಿ. ಇನ್ನೂ ಇದೆ ಅಂದ್ಕೊಂಡೇ ಇದ್ವಿ. ಬಟ್ ನಾವು ಬಂದಾಗ ಈ ಥರ ಪ್ಲ್ಯಾಟ್ಫಾರ್ಮ್ ಇರಲಿಲ್ಲ. ದಿಸ್ ಇಸ್ ಟೋಟಲಿ ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್. ಸೊ ಖುಷಿ ಆಗುತ್ತೆ. ನಾವು ಅವರಿಂದ ಏನು ಕಲಿಬೋದು ಅಂತ ನಾವು ಕೂತಿರ್ತೀವಿ. ಬಟ್ ಅವರು ನಮಗೆ ತುಂಬಾ ಹೇಳ್ಕೊಟ್ಟಿದ್ದಾರೆ. ನಾವು ಅವ್ರಿಗೆ ತುಂಬ ಹೇಳಿದ್ವಿ. ನಮ್ಗೇನು ಗೊತ್ತಿದೆಯೋ ಅದನ್ನು ನಾವು ಹೇಳಿದ್ದೀವಿ ಅಷ್ಟೇ. ಸೊ ಟೋಟಲಿ ಇಟ್ಸ್ ಅ ಡಿಫ್ರೆಂಟ್ ಕಾನ್ಸೆಪ್ಟ್. ಮಹಾನಟಿ ಅಂದ್ರೇ ಒಂದು ಮಹಾನಟಿ ಥರನೇ ಇದೆ. ಹೌದು. ಪ್ರೇಮ ಮೇಡಮ್ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅಂತ ಅನಿಸ್ತಾ ಇತ್ತು. ಅದಾದ ನಂತರ ಈಗ ಬ್ರೇಕ್ ಆದ್ಮೇಲೆ ಅದೆಲ್ಲ ಏನಾಯ್ತು ಅವಾಗ ಎಲ್ಲೋ ಒಂದ್ ಕಡೆ ಕಳೆದೋಗಿದ್ದಾರೆ ಪ್ರೇಮ ಮೇಡಮ್ ಅಂತ. ಸ್ಪೆಷಲಿ ಈ ರಿಯಾಲಿಟಿ ಶೋ ನಲ್ಲಿ ನಿಮ್ಮನ್ನ ನೋಡಿದಾಗ ನಿಮ್ಮ ಡ್ರೆಸ್ಸಿಂಗ್ ವೈಸ್ ಇರ್ಬೋದು, ಕಾಸ್ಟ್ಯೂಮ್ ವೈಸ್ ಇರ್ಬೋದು, ಮತ್ತೆ ನಿಮ್ಮ ಮುಖದಲ್ಲಿ ಲವಲವಿಕೆ ಅನ್ನೋದಕ್ಕೆಲ್ಲ ಅದ್ ಮತ್ತೆ ಅದೇ ಪ್ರೇಮನ ಜ್ಞಾಪಿಸ್ತಾ ಇತ್ತು. ಅದೇ ಪ್ರೇಮ ಸೊ ಬೇಸಿಕಲಿ ನಾನೇ ಸ್ವಲ್ಪ ದೂರ ಆದೆ. ಬೇಡ ಸ್ವಲ್ಪ ದಿನ ಐ ನೀಡ್ ಎ ಬ್ರೇಕ್ ಅನ್ನಿಸ್ತು. ಯಾಕೆಂದರೆ ಪಾತ್ರಗಳು ವಿಭಿನ್ನ ಬರ್ತಾ ಇರೋದ್ರಿಂದ ನನಗೆಲ್ಲೂ ಆ ಥರ ವಿಭಿನ್ನ ಪಾತ್ರ ಬರ್ತಿರ್ಲಿಲ್ಲ. ಸೊ ಐ ಥಾಟ್ ವಿಲ್ ಟೇಕ್ ಎ ಬ್ರೇಕ್. ಆಮೇಲೆ ಹೆಂಗಿದ್ರು ಬರೋದಿದೆ, ಅದೇ ಮೇಕಪ್ಪು, ಅದೇ ಡ್ರೆಸ್ಸಿಂಗ್ ಸೆನ್ಸ್ ಅಂತ. ಸೊ ಇದು ಮಹಾನಟಿ ಅಂತ ಕಾನ್ಸೆಪ್ಟ್ ಜಿ ಕನ್ನಡದವ್ರು ಕೊಟ್ಟದಾಗ ಒಂದು ಖುಷಿ ಆಯಿತು. ಸೊ ಇಟ್ಸ್ ಟೋಟಲಿ ಯಾವ ಶೋನೂ ಆ ಥರ ಆಗಲಿಲ್ಲ. ಸೊ ದಿಸ್ ಎ ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತ ಕೂತೆ. ವಿಶ್ವಿಕಾ, ಆಕ್ಚುಲಿ ನೀವು ಇವರೆಲ್ಲರಿಗಿಂತ ತುಂಬಾ ದೊಡ್ಡ ಹೀರೋಯಿನ್. ಆಸ್ ಎ ಎಕ್ಸ್ಪೀರಿಯನ್ಸ್ ವೈಸ್ ನೀವು ಚಿಕ್ಕವರು ಅಂತ ಹೇಳ್ಬಾರ್ದಂತ ದೊಡ್ಡವರು ಅಂತ ಹೇಳ್ತಿದ್ದೀನಿ ಅಷ್ಟೇ. ಸೊ ಹೆಂಗಿತ್ತು ನಿಮಗೆ ಇವರೆಲ್ಲರ ಜೊತೆ ಮತ್ತೆ ಕಂಟೆಸ್ಟೆಂಟ್ಸ್ಗಳ ಜೊತೆ ಮತ್ತೆ ಜರ್ನಿ ಇತ್ತಲ್ಲ, ಅದನ್ನ ಡಿಸ್ಕ್ರೈಬ್ ಮಾಡೋದು? ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಯಿತು. ಮೊದಲನೇದಾಗಿ ನಾನು CEO ನನ್ನ ಅಪ್ರೋಚ್ ಮಾಡಿದಾಗ ನಾನು ಅದನ್ನೇ ಕ್ವೆಶನ್ ಕೇಳಿದೆ. ಬಿಕಾಸ್ ಪ್ಯಾನಲ್ ಇಂಥ ದೊಡ್ಡ ಟ್ಯಾಲೆಂಟೆಡ್ ತುಂಬ ಕೆಲಸ ಮಾಡಿ ಹೆಸರು ಮಾಡಿರೋಂಥ ಒಂದು ಪ್ಯಾನಲ್ ಇತ್ತು. ಸೊ ಅದ್ರ ಮಧ್ಯೆ ನನ್ನ ಹೆಸರು ಬಂದಾಗ ನನಗೆ ಮೊದಲನೇದಾಗಿ ಹೆಮ್ಮೆ ಆಯಿತು. ಓಕೆ, ಇಷ್ಟು ಜನರಲ್ಲಿ ನನ್ನ ಹೆಸರನ್ನ ಪಿಕ್ ಮಾಡಿದ್ದಾರೆ, ಅವ್ರೇನೋ ಒಂದು ನೋಡಿನೇ ಹೆಸರು ಪಿಕ್ ಮಾಡಿರ್ತಾರೆ ಅಂತ. ಅದು ಬಿಟ್ಟು ಕಂಟೆಸ್ಟೆಂಟ್ಸ್ ಜೊತೆ ನನ್ನ ಒಂದು ಒಡನಾಟ ಫ್ರೆಂಡ್ಶಿಪ್ ಇತ್ತು. ನಾನು ಮೋಸ್ಟ್ಲಿ ಅವ್ರಿಗೆ ಮೆಂಟರ್ ಆಗಿ ಅಥವಾ ಗೈಡ್ ಆಗಿ ಎಲ್ಲೂ ನಾನು ಅವ್ರ ಜೊತೆ ಒಂದು ಸಂಬಂಧ ಬೆಳೆಸಿಲ್ಲ. ನಾನು ಎಲ್ಲಾದ್ರೂ ಎಷ್ಟು ಹೆಲ್ಪ್ ಮಾಡೋಕ್ಕಾಗುತ್ತೋ ಅಷ್ಟು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಜರ್ನಿ ಓವರ್ ಆಲ್ ಎಸ್ಪೆಷಲಿ ವಿತ್ ದೀಸ್ 3 people ವಾಸ್ ಮೈಂಡ್ ಬ್ಲೋಯಿಂಗ್. ಇವನ್ ಅನು ಆಲ್ಸೋ. ತುಂಬಾ ಬೇಜಾರಾಗ್ತದೆ ಇಷ್ಟು ಬೇಗ ಫಿನಾಲೆವರೆಗೂ ಬಂದಿದ್ದೀವಿ ಅಂತ. ಹೋಪ್ಫುಲಿ ಸೀಸನ್ 2 ನಡೆಯುತ್ತೆ. ನಾವೆಲ್ಲ ಆಕ್ಚುಲಿ ಜಡ್ಜ್ ತರನೇ ಇರ್ಲಿಲ್ಲ. ಎಲ್ಲಿ ಎಂಜಾಯ್. ಹೌದು, ನಮಗೂ ಹಂಗೆ ಅನಿಸಿದೆ, ಇಷ್ಟು ಬೇಗ ಫೈನಲ್ ಆಗಿ ಟ್ರಾನ್ಸ್ಮಿಟ್ ಮಾಡ್ತಿದೀವ ಅಂತ. ಸೊ ಅಷ್ಟೇ ಬ್ಯೂಟಿಫುಲ್ ಆಗಿತ್ತು ಜರ್ನಿ. ಬಟ್ ನಿಮ್ಮ ಇಷ್ಟು ಜನರ ಕಾಂಟ್ರಿಬ್ಯೂಷನ್ ಈಗ ನಾವು ಸ್ಕ್ರೀನ್ ಮೇಲೆ ಇಲ್ಲ, ಇದೆಲ್ಲ ಅವ್ರ ಕಾಂಟ್ರಿಬ್ಯೂಷನ್. ನಾವೆಲ್ಲ ಜಸ್ಟ್ ಟ್ರೈ ಟು ನೀವೇನೇನು ಹೇಳ್ಕೊಟ್ಟಿದ್ದೀರೋ ಗೊತ್ತಿಲ್ಲ ಅಲ್ಲ, ಈಗ ಅಲ್ಲಿ ಗೊತ್ತಾಗುತ್ತೆ ಅವ್ರು ಹೆಂಗೆ ಆಕ್ಟ್ ಮಾಡಿದ್ದಾರೆ. ಸರ್ ಫಸ್ಟ್ ಮಧುಮಗ ಸರ್ ಶೋ ಬಗ್ಗೆ ಹೇಳಬೇಕು ಅಂತಂದ್ರೆ ನನಗೆ ತಪ್ಪಿಸ್ಕೊಂಡು ಹೋಗ್ತಿದ್ರಿ ಅಲ್ಲಿ. ಅಂದ್ರೆ ನನಗೆ ತುಂಬಾ ಪರ್ಸ್ನಲಿ ಇದು ಯಾಕೆ ಖುಷಿ ಕೊಡ್ತೀವಿ ಶೋ ಅಂತಂದ್ರೆ, ತುಂಬಾ ಜನ ಯಾರ್ಯಾರು ನಾಯಕ ನಟರು ಆಗ್ಬೇಕು ಅಂತಿದ್ರು ಅವ್ರೆಲ್ಲರಿಗೂ ಗೊತ್ತಿರಲಿಲ್ಲ ಹೆಂಗಿದೆ ಪ್ರೋಸೆಸ್ ಇದು. ಒಂದು ಇನ್ಸ್ಟಾಗ್ರಾಮ್ ರೀಲ್ ಕಳಿಸ್ಬಿಟ್ರೆ ನಮ್ಮ ಆಡಿಷನ್ ಆಗುತ್ತೇನೋ, ಒಂದು ಯಾವುದೋ ಒಂದು ಮೊಬೈಲಲ್ಲಿ ಫೋಟೋ ತೆಗೆದ್ಬಿಟ್ಟು ಡೈರೆಕ್ಟರ್ ಕಳಿಸಿದ್ರೆ ಅದಾಗೋಗುತ್ತೇನೋ, ಯಾವುದೋ ಒಂದು ಫಿಲಮಲ್ಲಿ ಒಂದು ಹೀರೋಯಿನ್ ನೋಡ್ಬಿಟ್ಟು ಅವ್ರಿಗಿಂತ ನಾನು ಚೆನ್ನಾಗಿದ್ದೀನಲ್ಲ, ನಾನು ಯಾಕೆ ಹೀರೋಯಿನ್ ಆಗ್ತಾ ಇಲ್ಲ, ಈ ಥರದ್ದು ಒಂದಷ್ಟು ಅವ್ರಿಗೆ ಪಾಪ ಗೊತ್ತಿಲ್ಲದೆ ಇರೋಂಥ ಒಂದು ಮಿಸ್ಕನ್ಸೆಪ್ಷನ್ಸ್ಗಳಿತ್ತು. ಈ ಶೋ ಅದನ್ನೆಲ್ಲ ದೂರ ಮಾಡಿದೆ ಅಂತ ನನ್ನ ಒಂದು ನಂಬಿಕೆ. ಯಾಕೆ ಅಂತಂದರೆ ಇಲ್ಲಾದಂಥ ಇಷ್ಟು ಎಪಿಸೋಡ್ಗಳಲ್ಲಿ ಗೊತ್ತು ಎಷ್ಟು ಕಷ್ಟ ಇದೆ ಒಂದು ಹೀರೋಯಿನ್ ಸೆಲೆಕ್ಟ್ ಆಗಬೇಕು ಅಂತಂದರೆ. ಅವ್ರು ಎಷ್ಟೆಲ್ಲ ಪ್ರೋಸೆಸ್ಗಳು ಹೋಗಬೇಕು, ಅದ್ರಲ್ಲಿ ಆ್ಯಕ್ಟಿಂಗ್ ಆಗಿರ್ಬೋದು, ಡ್ಯಾನ್ಸು, ಫೈಟು, ಇನ್ನೊಂದು. ಸೊ ಇಟ್ ಇಸ್ ನಾಟ್ ದಟ್ ಈಸಿ. ನಾವು ಸುಮ್ಮನೆ ಮನೇಲಿ ಕುತ್ಕೊಂಡು ಅದ್ರ ಬಗ್ಗೆ ಹೇಳೋದಲ್ಲ. ನೀವು ಹೆಂಗೆ ಇಂಜಿನಿಯರಿಂಗ್ ಮಾಡಬೇಕು ಅಂದರೆ 4 ರಿಂದ 5 ವರ್ಷ ಡೆಡಿಕೇಟ್ ಮಾಡ್ತೀರಾ, MBBS ಮಾಡಬೇಕು ಅಂದರೆ 5 ವರ್ಷ ಡೆಡಿಕೇಟ್ ಮಾಡ್ತೀರಾ, ಹಾಗೇನೆ ಚಿತ್ರರಂಗದಲ್ಲಿ ಬರಬೇಕು ಅಂದರೆ ಇಟ್ಸ್ ಅ ಸೀರಿಯಸ್ ಪ್ರೊಫೆಷನ್. ನೀವು ಪ್ರಿಪೇರ್ ಆಗೇ ಬರಬೇಕು. ನೀವು 5 ವರ್ಷ ಕಷ್ಟಪಟ್ಟು MBBS ಓದಿ ಫಸ್ಟ್ ರ್ಯಾಂಕ್ ತಗೊಳ್ಳಿ, ನಿಮಗೆ ಅವರು ಇಂಜಿನಿಯರ್ ಕೆಲಸ ಕೊಡ್ತಾರಾ? ಇಲ್ಲ. ಸೊ ನಮ್ಮ ಹತ್ರ ಬಂದಾಗ ಎಷ್ಟೊಂದು ಸತಿ ಸರ್ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ಸರ್, ನಾನು ಅದಾಗಲ್ಲಮ್ಮ. ನೀವು ಸಿನಿಮಾಗೋಸ್ಕರ ರೆಡಿಯಾಗಿ ಏನು ಪ್ರಯತ್ನ ಪಟ್ಟಿದ್ದೀರಾ, ಲುಕ್ಸಿಂದ ಹಿಡಿದು ನಿಮ್ಮ ಟೋಟಲ್ ಗ್ರೌಂಡ್ ವರ್ಕ್ ಅದಷ್ಟು ರೆಡಿ ಆಗಬೇಕು. ಸೊ ಈ ಪ್ಲ್ಯಾಟ್ಫಾರ್ಮ್ ಮುಖಾಂತರ ಐ ಥಿಂಕ್ ಮೆಜಾರಿಟಿ ಆಫ್ ಜನಕ್ಕೆ ಗೊತ್ತಾಗಿದೆ ಹೆಂಗೆ ನಾವು ರೆಡಿ ಆಗಬೇಕು ಸಿನಿಮಾಗೆ, ಏನೆಲ್ಲ ಇದೆ ಡಿಮ್ಯಾಂಡ್ಸ್ ಅನ್ನೋದ್ರ ಮೇಲೆ ಈ ಶೋ ನನಗೆ ತುಂಬ ಪರ್ಸ್ನಲಿ ನನಗೆ ಫೇವ್ರೇಟ್ ಆಗಿದೆ. ನಿರ್ದೇಶನದ ಮತ್ತು ನಿರ್ಮಾಣದ ಎಲ್ಲ ಸಿನಿಮಾಗಳು ನಾಯಕಿಯರಿಗೆ ತುಂಬಾ ಆದ್ಯತೆ ಇರುತ್ತೆ ಅವ್ರ ಪಾತ್ರಗಳಿಗೆ. ಸೊ ಈ ಶೋ ಆದ ನಂತರದಲ್ಲಿ ಈ ಸ್ಪರ್ಧಿಗಳೆಲ್ಲ ಮುಂದೆ ಒಂದು ಭವಿಷ್ಯ ನಿಂತ್ಕೋತಾರೆ ಇಂಡಸ್ಟ್ರಿಯಲ್ಲಿ? ಇಲ್ಲ, ನನ್ನ ಸಿನಿಮಾ ಅಂತಾನೆ ಅಲ್ಲ ಲೋಕೇಶ್. ನಾನು ನೋಡ್ತಿರ್ತಾರ ನನ್ನ ಸರ್ಕಲಲ್ಲೇ ನಾನು ನಿರ್ದೇಶಕರ ಜೊತೆ ಮಾತಾಡ್ತಾ ಇರ್ತೀನಿ. ಎಲ್ಲರೂ ನನಗೆ ಹೇಳ್ತಿರ್ತಾರೆ, ಮಗ ಯಾರು ನೋಡು ಮಗ, ಯಾರಾದರೂ ಒಂದು ತುಂಬ ಇಂಟ್ರೆಸ್ಟಿಂಗ್ ಇದ್ರೆ ಹೇಳು, ಆ ವಿನ್ನರ್ ಆಗಲಿ ಆಗಿಲ್ಲದೆ ಇರಲಿ. ಸೊ ಈ ಥರದೊಂದು ಪಾತ್ರ ಇದೆ, ನನಗೆ ಆಲ್ರೆಡಿ ಒಂದು 2 ಸಿನಾಪ್ಸಿಸ್ ಕಳಿಸಿದ್ರು, ನೋಡಿ ಈ ಥರದೊಂದು ಪಾತ್ರ ಸೂಟ್ ಆಗುವಂಥ ಯಾರಾದರೂ ಸಜೆಸ್ಟ್ ಮಾಡೋದು, ನಾನು ಆಡಿಷನ್ ಮಾಡ್ತೀನಿ ಅಂದರೆ. ಇವತ್ತು ನಮಗೂ ಅನ್ಫಾರ್ಚುನೇಟ್ಲಿ ಕನ್ನಡದಲ್ಲಿ ಏನಾಗಿದೆ ಅಂತಂದರೆ
ಪ್ರಾಪರ್ ಕ್ಯಾಸ್ಟಿಂಗ್ ಏಜೆನ್ಸಿಗಳಿಲ್ಲ. ಈಗ ಬಾಂಬೆಲಿ ಹೋದ್ರೆ ಒಂದು ಕ್ಯಾಸ್ಟಿಂಗ್ ಏಜೆನ್ಸಿ ಅಂತ ಇರುತ್ತೆ, ಅಲ್ಲಿ ಈ ಪಾತ್ರದ ಬಗ್ಗೆ ಕೊಟ್ಟರೆ ಅವ್ರು ಅಷ್ಟು ಒಂದು ಬ್ಯಾಂಕ್ ಇರುತ್ತೆ ಅವ್ರ ಥರ, ಅದ್ರಲ್ಲಿ ಸೆಲೆಕ್ಟ್ ಮಾಡ್ಕೊಡ್ತಾರೆ. ನಮ್ಮಲ್ಲಿ ಇನ್ನೂ ಅದು ಬಂದಿಲ್ಲ ಎಕ್ಸಾಕ್ಟ್ಲಿ. ಸೊ ಆ ಥರ ಬರೋ ತನಕನೂ ನಾವು ಈ ಥರದ್ದು ಕಷ್ಟಪಡಲೇಬೇಕು. ಸೊ ಆ ಥರದಲ್ಲಿ ಗೆದ್ದವ್ರು ಅಂತಾನೆಲ್ಲ ತುಂಬಾ ಜನಕ್ಕೆ ಇದರಿಂದ ಒಂದು ಒಳ್ಳೆ ಭವಿಷ್ಯ ಸಿಗುತ್ತೆ. ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಅಲ್ಲಿ ಇಷ್ಟಂತಲ್ಲಿ ಯಾರಾದ್ರೂ ಒಬ್ರು ಹೀರೋಯಿನ್ ಆಗಿ ನೋಡ್ಬೋದಾ ನಾವು? ನನ್ನ ನೆಕ್ಸ್ಟ್ ಪ್ರಾಜೆಕ್ಟ್ ಫೈನಲೈಸ್ ಆಗಿ ಆ ಸ್ಕ್ರಿಪ್ಟ್ ಏನು ಡಿಮ್ಯಾಂಡ್ ಮಾಡುತ್ತೆ ಅದ್ರಲ್ಲಿ ಇವ್ರು ಯಾರಾದರೂ ಅವಕಾಶ ಸಿಗುತ್ತೋ ಥರ ಇತ್ತು ಅಂದರೆ 100% ಇರ್ತಾರೆ. ಅದು ರೈಟಿಂಗ್ ಗಗನ ಅವರು ಮಾತು ತುಂಬಾ ಚೆನ್ನಾಗಿದೆ, ಅವ್ರ ಕೌಂಟರ್ಸ್ ಚೆನ್ನಾಗಿದೆ, ಅವ್ರ ಒನ್ ಲೈನರ್ಸ್ ಚೆನ್ನಾಗಿದೆ. ಸೊ ಹಂಗಂದೆ ನಿನ್ನ ಆಕ್ಟಿಂಗ್ ಮುಂದೆ ಏನಾಗುತ್ತೆ ನನಗೆ ಗೊತ್ತಿಲ್ಲ ಅಮ್ಮ, ರೈಟಿಂಗಿಗೆ ಯಾವ ಥರ ಬರಬೇಕು ಅಂದ್ರೆ ಹೇಳೋ, ನನ್ನ ಆಫೀಸ್ 100% ಓಪನ್ ಇರುತ್ತೆ, ನೀನು ಎನಿ ಟೈಮ್ ಬರ್ಬೋದು ಅನ್ನೋದಕ್ಕೋಸ್ಕರ ನನ್ನದು ಒಂದು ಗುಡ್ ಲಕ್ ಥರ ಕೊಟ್ಟಿದ್ದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.